ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ಯೂಚರ್ ಡಾಕ್ಟ್ರು. ನನಗೆ ಹ್ಯಾಂಡ್ ಪೇನ್ ತುಂಬ ಇದ್ದಿದ್ದಕ್ಕೆ ನಾನು ಎಕ್ಸಸೈಸ್ ಮಾಡಿ 4 to 5 ಡೇಸ್ ಆಗಿತ್ತು. ಡಾಕ್ಟರ್ ಕೂಡ ಯಾವುದು ವೆಯ್ಟ್ ಬೇರಿಂಗ್ ಏನು ಮಾಡಬೇಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆ ಬೇಗ ಎಕ್ಸಸೈಸ್ ಮಾಡಬೇಕಾದ್ರೆ ನಂಗೆ ಈಚೆಯಿಂದ ಯಾರೋ ಅಳ್ತಾ ಇರೋ ಥರ ಸೌಂಡ್ ಬಂತು. ಹೋಗಿ ನೋಡಿದ್ರೆ ಇಲ್ಲೇನೋ ಸೌಂಡ್ ಬಂತು, ಯಾರೋ ಕುತ್ಕೊಂಡು ಅಳ್ತಿರೋ ಥರ. ಒಂದು ನಿಮಿಷ ನನಗೆ ಅಶ್ವತ್ಥ ಕಟ್ಟೆ ಹತ್ರ ದೇವ್ರನ್ನ ನೋಡೋಕೆ ದೆವ್ವಾಗ್ಲೂ ಬರುತ್ತೆ ಅನಿಸ್ಬಿಡ್ತು. ಆಮೇಲೆ ನೋಡಿದ್ರೆ ಅಜ್ಜಿ ಕುತ್ಕೊಂಡು ಹಾಡು ಹೇಳ್ತಾ ಇದ್ರು. ಡೈಲಿ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದು 9:30, ಆದರೆ ಇವತ್ತು ಮ್ಯಾಮ್ 9 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಬರಿಬೇಕು, ಸುಮ್ಮನೆ ಡಿಕ್ಟೇಟ್ ಮಾಡ್ತಾರೆ. ಡಿಕ್ಟೇಟ್ ಮಾಡಿದ್ದು ಬರೀಲಿಲ್ಲ ಅಂದರೆ ಪನಿಷ್ಮೆಂಟ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೆ ಡಿಕ್ಟೇಟ್ ಮಾಡೋದನ್ನು ಬರೆಯೋಕೆ ಇಷ್ಟ ಇಲ್ಲದೆ ಇದ್ರು, ಏನೋ ಒಂದು ಬರಿಬೇಕು ಅಂತ ಬರಿತಾ ಇದ್ದೆ. ಆಮೇಲೆ 5 minutes ಬ್ರೇಕ್ ಕೊಟ್ಟು ಸೆಮಿನಾರ್ ಮಾಡಿಸಿದ್ರು. ಇವಳು ಮಾತ್ರ ನಾನು ಹಿಂದೆ ಕುತ್ಕೊಂಡು ಕ್ಲಾಸಲ್ಲಿ ರೀಲ್ಸ್ ನೋಡ್ತಾವಳೆ. ನಾನು ಡೈಲಿ ನೋಡ್ತಿದ್ದೆ, ಆದರೆ ಇವತ್ತು ನನ್ನ ಮುಂದೆ ಕೂತಿರೋರೆಲ್ಲ ಆಬ್ಸೆಂಟ್ ಆಗಿಬಿಟ್ಟಿದ್ರು, ಅದಕ್ಕೆ ನೋಡೋಕ್ಕಾಗಲಿಲ್ಲ. ಆಮೇಲೆ ಕೊನೆಗೂ ನಮ್ಮ ಮ್ಯಾಮ್ ಈ ಕ್ಲಾಸ್ ಎಲ್ಲ ಮುಗಿಸಿ ಟಾಟಾ ಬಾಯ್ ಬಾಯ್ ಹೇಳಿ ಹೋದರು. ಆಮೇಲೆ ಹರ್ಷ ನಮ್ಮ ಕ್ಲಾಸ್ ಕಡೆ ಒಂದು ಪಾದಾರ್ಪಣೆ ಮಾಡಿದ್ದ, ಅವನ ಹತ್ರ ಮಾತಾಡ್ತಾ ಇದ್ವಿ. ಅವ್ನು ನೋಡಿದ್ರೆ ಏನೇನೋ ಬಿಕ್ಕಳಿಸ್ತಾನೆ. ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಆಮೇಲೆ ನೋಡಿದ್ರೆ ನಮ್ಮ ಸೀನಿಯರ್ ಪ್ರಮೋದಣ್ಣ ನಮ್ಮ ಕ್ಲಾಸಿಗೆ ಬಂದಿದ್ರು. ಇವಣ್ಣ ಇವನ್ ಫೋನಲ್ಲಿ ಲೈವ್ ವಾಲ್ಪೇಪರ್ ಇಟ್ಕೊಂಡು ಬ್ಯಾಟ್ರಿನೆಲ್ಲ ಡ್ರೈನ್ ಮಾಡ್ಕೊಂಡು ಸುಪ್ರಿಯಾ ಚಾರ್ಜರಲ್ಲಿ ಫೋನ್ ಚಾರ್ಜಿಂಗ್ ಹಾಕಿದ್ದಲ್ದೆ ಅವಳಿಗೆ ಇಮಿಟೇಟ್ ಮಾಡ್ತಾ ಇದ್ದ. ಅದಕ್ಕೆ ಸುಪ್ರಿಯಾ ಕೊಟ್ಟಿರೋ ಚಾರ್ಜರ್ನು ಕಿತ್ಕೊಂಡ್ಬಿಟ್ಲು. ಅವ್ನ ಮುಖ ನೋಡ್ಬೇಕು. ಅದಕ್ಕೆ ಹರ್ಷ 1 ನಿಮಿಷದಲ್ಲಿ ಚಾರ್ಜಿಂಗ್ ತಂದು ನಿನ್ ಬ್ಯಾಟ್ರಿ ಫುಲ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟು ಹೋಗೋನೆ. ಅದಕ್ಕೆ ಇವಾಗ ಹರ್ಷ ರಿಟರ್ನ್ ಬರಬಾರ್ದು ಅಂತ ಡೋರ್ ಕ್ಲೋಸ್ ಮಾಡ್ತಾ ಇದ್ಲು. ನಂಗೆ ಇವ್ರ ಕಾಟ ತಡಿಯಕ್ ಆಗ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಕೊನೆಗೆ ಅವ್ನು ಬರಲಿಲ್ಲ ಅಂತ ವಾಪಸ್ ಬಂದ್ಬಿಟ್ಲು. ಈ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡು ಅಂತ ಇವಣ್ಣ ನಂಗೆ ಕೈ ಮುಗಿತವ್ರೆ. ಬೇಡ. ನಾನು ಅವಳಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟಿದ್ದೆ. ಯಾರಿಗೆ? ನಮ್ಮ ಜೂನಿಯರ್, ನಮ್ಮ ಫ್ರೆಂಡ್ ಹೊರಟು ಅವಳ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ಬೇಡ ಹಾಕ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಯಾರಾದ್ರೂ ಸ್ಟೈಲ್ ಅಂತಾರ? ಯಾಕಣ್ಣ ನೀನು ಕಟ್ ಮಾಡಿ ಸಾಕು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು ಏನ್ ಮಾಡ್ತೀಯ ಇವಾಗ? ಹೇಳು. ಏನು ಹೇಳಲ್ಲ, ಯಾಕೆ ಕೇಳ್ಬೇಕು? ಯಾವ ಇವೆಲ್ಲ ನಿಜ ಹೇಳ್ಬೇಕು. ಯಾವಾಗ ಒಂದೇ ತರ ಇರ್ಬೇಕು, ಕಡ್ಡಿ ತರ ಇರ್ಬೇಕಂತ. ಅಲ್ಲ, ಈ ವಣ್ಣ ಈ ಸೈಜ್ ಅವ್ರೆ, ಇವ್ರ ಹುಡುಗಿಗೆ ಡಯಟ್ ಮಾಡಿಸಿ ಸಣ್ಣ ಮಾಡಿಸ್ತಾನಂತೆ. ಅವಾಗ ನಿನ್ಗಿನ ಸಣ್ಣ. ಗೈಸ್, ಪ್ರಮೋದ್ ಅಣ್ಣದು ಇನ್ಸ್ಟಾಗ್ರಾಮ್ ID ಡ್ಯಾಡ್ ಲಿಟಲ್ ಪ್ರಿನ್ಸಾ. ಓಕೆ ಸರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಓಕೆ ಸರಿ. ಸಾರಿ, ನಂಗೆ ಗೊತ್ತಿರ್ಲಿಲ್ಲ ಅದು ಡ್ಯಾಡ್ ಲಿಟಲ್ ಪ್ರಿನ್ಸ್ ಅಂತ ಬಂದ್ಬಿಡ್ತು. ಚಾರ್ಜರ್ ತರ್ತೀನಿ ಅಂತ ಹೋಗಿದ್ದು ಅರ್ಧ ಗಂಟೆಗೆ ರಿಟರ್ನ್ ಬರ್ತಾವನೆ. ಮಾಡ್ತೀಯಲ್ಲ? ನೀನು ಸೈಲೆಂಟಾಗಿ ಇರ್ಬೇಕಂದ್ರೆ ನಾನು ವಿಡಿಯೋ ಮಾಡ್ತೀನಿ ಇನ್ಮೇಲೆ. ದೇವ್ರಣ್ಣ ಇವಾಗ ಫ್ಲ್ಯಾಶ್ ಆಗ್ತಾ ಐತೆ. ಯಾವಳ ಬಗ್ಗೆ ನಾವು ಹೇಳಕ್ ಬರ್ತೀಯಲ್ಲ ಅವಾಗೆಲ್ಲ ವಿಡಿಯೋ ಆನ್ ಮಾಡ್ಬಿಡ್ತೀನಿ. ವಿಡಿಯೋ ಮಾಡಿ ಸ್ಟೋರೇಜ್ ಜಾಸ್ತಿ ಬಂದ್ಬಿಡುತ್ತೆ. ನನ್ನ ಸ್ಟೋರೇಜ್ ಜಾಸ್ತಿ ಆದರೂ ಪರವಾಗಿಲ್ಲ, ಡಿಲೀಟ್ ಮಾಡ್ಕೊತೀನಿ. ಎಷ್ಟೈತೆ ಚಾರ್ಜಿಂಗ್?
ನನಗಿನ್ನ ಒಂದು ವರ್ಷ ಅಲ್ಲ ಸಾರಿ 1 ತಿಂಗಳು ಚಿಕ್ಕೋನ್ ನೀನು. ಹೌದು, ನಾನು 27, ನೀನು ನೆಕ್ಸ್ಟ್ ಮಂತ್ 26. ಅಕ್ಕ ಅನ್ನೋದು ಕಲ್ತ್ಕೊ. ಅಕ್ಕ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. AKKA ಕನ್ನಡದಲ್ಲಿ ಆ ಕ ಕಾದಿ ಏನದು ಕಾವತ್ತು ಕ. ಪಕ್ಕ ಹೋಗೋಣ ಅಕ್ಕ ಅನ್ನು. ನಾನು ಎಷ್ಟು ಒಳ್ಳೆ ಹುಡುಗಿ, ನಿಂಗೆ ಅಣ್ಣ ಅಂತ ಇದ್ದೀನಿ. ಅಲ್ಲಿ ಯಾವಳು ಮುಸ್ಲಿಂ ಇಲ್ಲ ಪಕ್ಕ ಹೋಗೋಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ಆಹಾರ್ಯ ಪ್ರಮೋದನ್ನ ಇಸ್ ಕಾಲಿಂಗ್. ಕೂಡ್ಲ ಏನು ಹರ್ಷ? ಹರ್ಷ ಇನ್ನೊಂದ್ಸಲ ಹೇಳು. ಏನು ಎಂದಿದ್ ನೀನು? ಹೇಳು ಹರ್ಷ. ಇದು ತಿರುಗು. ಏನ್ ಡೌ ಮಾಡ್ತೀನಿ. ಅಲ್ಲ ನೀನು ಮಣ್ಣನ ಅಲ್ಲ ಹೇಳೋ ನನಗೆ. ಮತ್ತೆ ನಾನು ಹಾಕ್ತೀನಿ. ಕಾಲೇಜಲ್ಲಿ ಯಾರು ಹಾಕ್ಬೇಡ ಅಂತ. ಕಾಲೇಜಲ್ಲಿ ನಾನು ಮತ್ತೆಲ್ಲರನ್ನು ಬ್ಲಾಕ್ ಮಾಡಲಾ? ಕಾಲೇಜ್ ಮಾತಿಗೆ ಬರ್ತೀವಿ. ನೀವು ತಂಗಿ ತಂಗಿ ಆದ್ರೆ ಹಾಕ್ಬೇಡ. ತಂಗಿ ತಾನೆ, ತಂಗಿ ಆದ್ರೆ ತಂಗಿ ತಾನೆ, ನೀನು ತಂಗಿ ತಾನೆ ಅನ್ಬೇಕಾ? ತಂಗಿ ಅಲ್ಲ, ನಾನು ಖಂಡಿತವಾಗ್ಲೂ ಹಾಕ್ತೀನಿ. ನಾನು ನಿಜ ಅಮಾಯಕನೆಲ್ಲ ಆಟ ಆಡ್ಸ್ಕೊಂತಾರೆ. ನೀನು ಅಮಾಯಕನ. ಹೌದು. ಲೀಸ್ಟ್ ಹೇಳ ನಾನು, ನಂಗೆ ಗೊತ್ತಿರೋವೇನೆ. ಗೊತ್ತಿಲ್ಲದೆ ಇರೋ ಬಿಡು, ಗೊತ್ತಿರೋವೇ ಹೇಳ. ಅಲ್ಲೇ ಕುಂತೈತೆ ಒಂದು ತೋರಿಸಿದ್ರೆ ಚೆನ್ನಾಗಿರಲ್ಲ. ನೀನು ಫೋನ್ ಓಪನ್ ಮಾಡು. ನಾನು ಅಮಾಯಕ. ಆಯ್ತು, ಫೋನ್ ಓಪನ್ ಮಾಡು. ಫೋನ್ ಕೊಡಿ, ಇನ್ಸ್ಟಾ ಓಪನ್ ಮಾಡ್ಕೊಡು. ಅಲ್ಲೇ ಎತ್ಕೊಂಬೋಗು. ಯಾಕಪ್ಪ ಒಂದು ಫೋನು ಇನ್ಸ್ಟಾ ಅಂತ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮೋನಿಕಾಗ ಒಂದ್ ಸ್ವಲ್ಪ ತಲೆ ತಿನ್ನೋಣ ಅಂತ ಕ್ವಶನ್ ಕೇಳ್ತಾ ಇದ್ದೆ. ಬರ್ತಾ ಇರ್ಬೇಕು, ಓಕೆನಾ? ಇವನು ಯಜಮಾನ, ಆಮೇಲೆ ಮೂವರು ಯಜಮಾನನ್ ಕೆಳಗಡೆ ಕೆಲಸ ಮಾಡೋರು, ಓಕೆನಾ? ಯಜಮಾನ ಬಂದ್ಬಿಟ್ಟು ಕ್ವಶನ್ ಕೇಳ್ತಾನೆ ಇವನಿಗೆ, ಏನಂತ, ಮುಂದೆಗಡೆ ಏನ್ ಬರ್ತೈತೆ ಅಂತ. ಇವನ್ ಇಟ್ಕೊಂಡು ಸರ್ ಒಂದ್ ದೊಡ್ಡ ಟ್ರಕ್ ಬರ್ತೈತೆ ಅಂತ. ಹಿಂಗಿಂದ ಬರ್ಬೇಕು ತಾನೆ, ಹಿಂಗಿಂದ ಹೆಂಗ್ ಬರುತ್ತೆ? ಹಂಗಿಂದಾನೆ ಬಾ, ಹಿಂಗೆ ಬಾ, ಆಯ್ತಾ? ಇವನು ದೊಡ್ಡ ಟ್ರಕ್ ಬರ್ತೈತೆ ಅಂತಾನೆ. ಯಜಮಾನ ಇಟ್ಕೊಂಡು ರಾಂಗ್ ಆನ್ಸರ್ ಅಂತಾನೆ. ಸರಿ ಅನ್ಬಿಟ್ಟು ಎರಡನೇವನು ಕೇಳ್ತಾನೆ. ಎರಡನೇವನ್ಗಿನ್ನು ಸೇಮ್ ಕ್ವಶನ್ ಕೇಳ್ತಾನೆ, ಮುಂದೆ ಏನ್ ಬರ್ತೈತೆ ಅಂತ. ಇವನ್ ಇಟ್ಕೊಂಡು ಟ್ರಕ್ ಬರ್ತೈತೆ ಅಂತ ಅಂತಾನೆ. ರಾಂಗ್ ಆನ್ಸರ್ ಅಂತ ಬೈತಾನೆ. ಇವನ್ಗೂ ಸೇಮ್ ಕ್ವಶನ್ ಕೇಳ್ತಾನೆ. ಇವನು ಟ್ರಕ್ ಬರ್ತೈತೆ ಅಂತ ಹೇಳ್ತಾನೆ, ರಾಂಗ್ ಆನ್ಸರ್ ಅಂತಾನೆ. ಆಮೇಲೆ ಇವ್ರು ಮೂವರು ಕೇಳ್ಕೊಂಡು, ಕೆಲ್ಸಗಾರರು ಮೂವರು ಕೇಳ್ಕೊಂಡು, ಮೂವರು ಇಟ್ಕೊಂಡು ಅವ್ನ ಯಜಮಾನನ್ಗೆ ಕ್ವಶನ್ ಕೇಳ್ತಾರೆ, ನೀವೇ ಹೇಳ್ಬಿಡಿ ಸರ್ ಮುಂದೆ ಏನ್ ಬರ್ತೈತೆ ಅಂತ. ಅದಕ್ಕೆ ಯಜಮಾನ ಹೇಳ್ತಾನೆ, ಮುಂದೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಿಂದ ಶಿವನಿಗೆ ಅದೇ ಕ್ವಶನ್ ಕೇಳೋಣ ಅಂತ ಬಂದೆ, ಅವಳೇನ್ ರಿಯಾಕ್ಷನ್ ಮಾಡ್ತಾಳೆ ಅಂತ. ಹತ್ರ 3 ಜನ ಕೆಲ್ಸಗಾರರು ಇರ್ತಾರಪ್ಪ, ಕೆಲಸ ಮಾಡೋರು. ಆ ಸೈಡ್ ಇಂದ ಒಂದ್ ಟ್ರಕ್ ಬರ್ತಾ ಇರುತ್ತೆ, ನೀನ್ ಹಿಂಗೆ ಬರ್ತಾ ಇರು ಟ್ರಕ್ ಟೈಪ್ ಅಲ್ಲಾಡ್ಸ್ಕೊಂಡು, ಆಯ್ತಾ? ಈ ಯಜಮಾನ ಇಟ್ಕೊಂಡು ಈ 3 ಜನ ಕೆಲ್ಸಗಾರರಲ್ಲಿ ಫಸ್ಟ್ನೇ ಅವನ್ಗೆ ಕ್ವಶನ್ ಕೇಳ್ತಾನೆ, ಏನಂತ, ಮುಂದೆಗಡೆ ಏನ್ ಬರ್ತೈತೆ ಅಂತ. ಅದಕ್ಕೆ ಇವನು ಇಟ್ಕೊಂಡು ದೊಡ್ಡ ಟ್ರಕ್ ಬರ್ತೈತೆ ಸರ್ ಅಂತಾನೆ. ಇವನು ರಾಂಗ್ ಆನ್ಸರ್ ಅಂತ ಬೈತಾನೆ. ಸೆಕೆಂಡ್ ಅವನ್ನ ಕೇಳ್ತಾನೆ ಸೇಮ್ ಕ್ವಶನ್, ಮುಂದೆಗಡೆಯಿಂದ ಏನ್ ಬರ್ತೈತೆ ಅಂತ. ಇವನು ಟ್ರಕ್ ಬರ್ತೈತೆ ಸರ್ ಅಂತಾನೆ, ರಾಂಗ್ ಆನ್ಸರ್ ಅಂದ್ಬಿಟ್ಟು ಬೈದ್ ಬಿಡ್ತಾನೆ. ಮತ್ತೆ ಥರ್ಡ್ನೇ ಅವನು ಸೇಮ್ ಕ್ವಶನ್ ಕೇಳ್ತಾನೆ, ಸೇಮ್ ಆನ್ಸರ್ ಹೇಳ್ತಾನೆ ಥರ್ಡ್ನೇ ಅವನು. ಇವನ್ಗೂ ಬೈತಾನೆ, ರಾಂಗ್ ಆನ್ಸರ್ ಅಂತ ಅಂದ್ಬಿಟ್ಟು. ಅವಾಗ ಈ 3 ಜನ ಕೆಲ್ಸಗಾರರು ಸೇರ್ಕೊಂಡು ಯಜಮಾನನ್ ಕೇಳ್ತಾರೆ, ನೀವೇ ಹೇಳ್ಬಿಡಿ ಸರ್ ಮುಂದೆಯಿಂದ ಏನ್ ಬರ್ತೈತೆ ಅಂತ. ಅದಕ್ಕೆ ಯಜಮಾನ ಹೇಳ್ತಾನೆ, ಕೆಪ್ಪುರ್ ತುಂಟಿ ಒಬ್ಳು ಪೆನ್ ತಳ್ಕೊಂಡ್ ಬರ್ತಾಳೆ ಅಂತ. ಅಂತೆ ನೋಡು, ನೀರ್ ಹಾಕ್ತಾ ಇರೋದು ನೋಡು. ಅಣ್ಣ ಹೊಡಿತೀನಿ ನಿಂಗೆ. ಎಲ್ಲ ರೆಕಾರ್ಡ್ ಆಗೈತೆ, ಅಂದಿದ್ದೆಲ್ಲ. ಸಾಧು ಯೋಗಿಗಳು, ಮಹಾನ್ ಯೋಗಿಗಳು, ಲೋಫರ್, ಲೂಸಿಫರ್ ಅಲ್ಲ.
ಹುಡುಗಿ ನೋಡ್ರಿ ಇಂಜೆಕ್ಷನ್ಗೆಲ್ಲ ಪಿನ್ಗೆ ಭಯ ಬೀಳ್ತಾವಳೆ ಇನ್ನು ಇಂಜೆಕ್ಷನ್ಗೆ ಏನು ಭಯ ಬೀಳ್ಬೋದು. ನಾನು ಇಂಜೆಕ್ಷನ್ನೇ ತಗೊಳ್ಳಲ್ಲ, ಸುಮ್ಮನೆ ಇರೋಣ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯ. ಅದೇ ಸೇಮ್ ಕ್ವಶನ್ ಪ್ರಮೋದ್ ಅಣ್ಣಗೂ ಕೇಳಿದೆ. ಆಯ್ತಾ, ನಿನ್ ಟ್ರಕ್ ನಿಂಗ್ ತಳ್ಕೊಂಡ್ ಬರ್ತಾ ಪಿಂಡ ಯಾವ ಬೋಳಿ ಇರ್ತೀಯ ಆಯ್ತಾ. ಇವನು ಯಜಮಾನ ಈ 3 ಜನಕ್ಕೆ ಕೆಲ್ಸ ಕೊಡ್ತಾ ಇರ್ತಾನೆ, ಓಕೆನಾ. ಯಜಮಾನ ಬಂದ್ಬಿಟ್ಟು ತಳ್ಕೊಂಬ. ಯಜಮಾನ ಬಂದ್ಬಿಟ್ಟು ಇವನ್ಗೆ ಫಸ್ಟ್ ಅವನಿಗೆ ಕ್ವಶನ್ ಕೇಳ್ತಾನೆ, ಏನಂತ, ಮುಂದೆಗಡೆ ಏನ್ ಬರ್ತೈತೆ ಅಂತ. ಇವ್ನು ಇಟ್ಕೊಂಡು ಸರ್ ಒಂದ್ ದೊಡ್ಡ ಟ್ರಕ್ ಬರ್ತೈತೆ ಅಂತ ಅಂತಾನೆ. ಅದಕ್ಕೆ ಇವನು ಇಲ್ಲ ರಾಂಗ್ ಆನ್ಸರ್ ಅಂತ ಅಂತಾನೆ. ಆಮೇಲೆ 2ನೇ ಅವನಿಗೆ ಕ್ವಶನ್ ಕೇಳ್ತಾನೆ, ಮುಂದೆಗಡೆ ಏನ್ ಬರ್ತೈತೆ ಅಂತ. ಅವನು ಸರ್ ಮುಂದೆ ಒಂದ್ ದೊಡ್ಡ ಟ್ರಕ್ ಬರ್ತೈತೆ ಅಂತ ಅಂತಾನೆ. ಇಲ್ಲ ರಾಂಗ್ ಆನ್ಸರ್ ಅಂದ್ಬಿಟ್ಟು ಬೈತಾನೆ, ಆಯ್ತಾ. ಇವನ್ಗೂ ಸೇಮ್ ಕ್ವಶನ್ ಕೇಳ್ತಾನೆ, ಇವನು ಸೇಮ್ ಆನ್ಸರ್ ಹೇಳ್ತಾನೆ, ಮುಂದೆಗಡೆ ಒಂದ್ ದೊಡ್ಡ ಟ್ರಕ್ ಬರ್ತೈತೆ ಸರ್ ಅಂತ. ಆಮೇಲೆ ಇವ್ರು 3 ಸೇರ್ಕೊಂಡು ಅವ್ರ ಯಜಮಾನ್ರಿಗೆ ಕೇಳ್ತಾರೆ, ನೀವೇ ಹೇಳ್ಬಿಡಿ ಸರ್ ಮುಂದೆ ಏನ್ ಬರ್ತೈತೆ ಅಂತ. ಅದಕ್ಕೆ ಯಜಮಾನ ಆನ್ಸರ್ ಹೇಳ್ತಾನೆ, ಮುಂದೆಗಡೆ ಒಬ್ರು ಕೆಪ್ಪರ್ನು ಫೋನ್ ತಳ್ಕೊಂಡ್ಬರ್ತಾನೆ. ಈ ನಟ್ಟಿಗೆ ಹಾಕೊಂಡು ಹಿಂಗ್ ಮಾತಾಡ್ತಾರೆ. ನಾನು ವರ್ಷ ಬರೋದನ್ನ ಅನ್ಕೊಂಡಿದ್ದೀನಿ. ಎಲ್ಲಣ್ಣ ಒಂದ್ ನಿಮಿಷ, ಇವತ್ತು ಕೂದ್ಲಿಗೆ ಹಾಕೊಂಡು ಮಾತಾಡ್ಬೋದು. ಹೇಳಿ ಆಯ್ತು ತಲೆ ಅಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ರು ವಿಡಿಯೋಸ್ ಹಾಕ್ಬೇಡ ಅಂದ್ಬಿಟ್ರು. ಅದಕ್ಕೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ. ನೋಡು, 3 ವರ್ಷದಿಂದ ರಾಖಿ ಕಟ್ಟಿದ್ದೀನಿ, ಒಂದಿನ ಆದ್ರೂ ರಿಟರ್ನ್ ಗಿಫ್ಟ್ ಕೇಳಿದ್ದೀನ ರಾಖಿ ಕಟ್ಟಿದ್ದಕ್ಕೆ. ಆ ವಿಡಿಯೋದೆಲ್ಲ ಹಾಕ್ತೀನಿ. 3ನೇ ವರ್ಷ ಈಗ ಬರುತ್ತೆ, 3ನೇ ವರ್ಷ ರಾಖಿ ಕಟ್ತೀನಲ್ಲ, ಅವಾಗೂ ಕೇಳಲ್ಲ. ಅದು ಅಣ್ಣ ನನ್ನ ಕೈಲಿ ಆಯ್ತು. ನಿಮ್ಮ ಅಪ್ಪ ಕೊಡ್ತಾನೆ. ಸುಪ್ರಿಯಾ ಗೌಡ, ಸುಪ್ರಿಯಾ ಗೋಪಾಲ್, ಗೌಡ ಗಿಡ ಸುಪ್ರಿಯಾ ಗೋಪಾಲ್, ದೌಡೆ ಹೊಡೆದಾಕ್ತೀನಿ. ಸುಪ್ರಿಯಾ ಗೋಪಾಲ್, say yourself. Say yourself ಅಲ್ಲ, tell me about yourself. ನಾವ್ ಏನೋ ಕೇಳ್ತೀರಿ, ಹೇಳ್ಬೇಕು. What do you want to know about me? What's there to know about me? You are Supriya Gopal, that's right. Yes, I'm Supriya Gopal. ಮೈಕ್ ವರ್ಕ್ ಆಗ್ತಿಲ್ಲ ಅಂದಿದ ತಕ್ಷಣ ತಾಯಿರಣ್ಣ ಅದನ್ನ ಸರಿ ಮಾಡಕ್ ಓಪನ್ ಮಾಡ್ಬಿಟ್ಟು ಚೆನ್ನಾಗಿರೋ ಮೈಕ್ರು ಆನ್ ಮಾಡಕ್ಕಾಗುತ್ತೆ ನೋಡು. ಪ್ಲಗ್ಗಳೆಲ್ಲ ತೆಗೆದು ಯಾವ್ದು ಮುರಿದಾಗಿಲ್ಲ, ಬಿಡ್ತಾ ಇರು. ಚೆನ್ನಾಗಿ ತೆಗೆದಿದ್ಯಾ? ಮುರಿದೋಗಿಲ್ಲ, ಶಾಕ್ ನನಗೆ. ಇದ್ದಿದ್ದು ಏರ್ಪೋರ್ಟ್ ಮಾಡ್ಕೊಟ್ಟೈತೆ. ಇಲ್ಲ ಬ್ಯಾಟ್ರಿ ಗಿಟ್ರಿ ಏನಾರ ಆಗಿರುತ್ತೆ, ಏನಾಗುತ್ತೆ ಗೊತ್ತಿಲ್ಲ. Battery kit ಇಲ್ಲ, it's just ಬ್ಯಾಟ್ರಿ ಊದ್ಕೊಂಡಿದ್ಯಾ? How dare you tell me that? ಅದೃಷ್ಟ ಇರ್ಬೇಕು. ಶಾಗೆ ಕೊಡೆಯೋದು, ಇಂಟರ್ವ್ಯೂ ಮಾಡಿಸ್ಕೋಬೇಕು. ಕಪ್ಪು ಬಟ್ಟೆಗೆ ಬರೀ ಹಾಕೊಂಡಿದ್ರು ಇಬ್ರು, ಇನ್ನ ಕಪ್ಪು ಆಗೋತೀರ. ಎಂತ ಸ್ಟುಪಿಡ್ ಲಾಜಿಕ್ ಮಾತಾಡ್ತೀನಿ ನೀನು ಅಂದ್ರೆ. ಅದು ಗ್ರೀನ್ ಲೈಟ್ ಆಗೋವರೆಗೂ ಹಂಗೆ ಬಿಡ. ಈ ಚಾರ್ಜರ್ ಹಾಕೋ, ಸುಪ್ರಿಯಾ ಚಾರ್ಜರ್ ಚೆನ್ನಾಗ್ ಓದ್ತಿದೆ. ನೀನ್ ನನ್ ಚಾರ್ಜರ್ ಮೇಲೆನೆ ನನಗೆ ಕೊಡಲ್ವೋ? ನಂಗೆ ಬೇಕಾಗಿಲ್ಲ ಸುಪ್ರಿಯಾ. ಏನು ಮೋನಿಕಾನೇ ದೊಡ್ಡ ಚಾರ್ಜರ್ ಐತೆ, ಬ್ಲಾಕ್ ಕಲರ್ದು. ಇನ್ ಸ್ವಲ್ಪ ಇದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಪ್ರೊಸೆಸ್ ಅಲ್ಲಿ ಹಾಕ್ತೀನಿ. ರಿಪೇರಿ ಮ್ಯಾನ್ ವಿತ್ ಕ್ಯಾಮರಾಮ್ಯಾನ್, ಕ್ಯಾಮರಾ ಅಸಿಸ್ಟೆಂಟ್ ಸರ್. ರಿಪೇರಿ ಮ್ಯಾನ್ ತಾಯಿರು, ಕ್ಯಾಮರಾ ಅಸಿಸ್ಟೆಂಟ್ ಸರ್. ನೀನು ಕ್ಯಾಮರಾಮೇನಾ? ಪ್ರೊಡ್ಯೂಸರು. ಸುಮ್ಮನೆ ಇರು, ಬಯಸ್ಕೋಬೇಡ. ಆಮೇಲೆ ದೊಡ್ಡ ಯಾವ ಮಾತುಗಳು ಕಟ್ಟೋದಾಗುತ್ತೆ. ಸುಪ್ರಿಯಾ ಬರ್ಕಂದಿರ ಏನ್ ಮಾಡ್ಕೊಂಡ್ ನೀನೇನು ಓದ್ತಾ ಇದ್ದೀಯ? ಕೊಡೋ ನನ್ ಬುಕ್ಕೆ ಹಾಕೊಂಡು. ಎಳ್ಯಾಕ್ ಆಗಲ್ಲ, ಮುಡ್ದಿಗಿಂದ ಹೋಗೋದು ಯಾಕ? ಸಾರಿ. ನೀನನ್ನ ಇಮಿಡಿಯೇಟ್ ಮಾಡಬೇಡ, ಫಾಸ್ಟ್ ಆಗಿದೆ. ಫಾರ್ ಟೈಪ್ ಸಿ ಫಾರ್ ಐಫೋನ್. ಬುಕ್ ತಗೊಂಡ್ ಹೋಗ್ಬಿಡ ಕ್ಲಾಸ್ಕ. ನೋಡೇ ಇಲ್ಲಿ ಸುಪ್ರಿಯಾ, ನೋಡೇ ಇಲ್ಲಿ ಸುಪ್ರಿಯಾ. SOS ಅಲ್ಲ. ಏಯ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಏನ್ ಹಂಗ್ ಮಾತಾಡ್ತೀಯ ನಂಗೆ?
ತಾಸನ ಥರ್ಡ್ ಇಯರ್ ಕ್ಲಾಸ್ ನಾವು ಇದು ಇಲ್ಲಿ ಇದು ಇದೋ ನಂಬರ್ ಹಾ ಸುಪ್ರಿಯಾ ಆಡ್ಕೊಂಡು ಆಡ್ತಿಲ್ವಾ ಇಲ್ಲಿ ಲಾಜಿಕ್ ಲೆಸ್ ಟಾಕ್ಸ್ ಮಾತಾಡ್ತೀನಿ ಇದು ರೇಟ್ ಸ್ಟಾಕ್ಸ್ ಆಗಿದೆ ಅಷ್ಟೇ.